ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು, ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ ಇದೆ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೆ ಶುಕ್ರಗ್ರಹ, ಸೂರ್ಯಗ್ರಹ, ಕುಜಗ್ರಹ, ಶನಿಗ್ರಹ, ಕೇತು, ರಾಹು, ಗುರು ಏನ್ರಿ ಇಂಥ ತಾಂಡವಾಡ್ತೈತೆ. ನಿಮ್ಮ ರಾಶಿ ನೋಡ್ರೆ ಒಟ್ಟು ಉರಿತೈತೆ, ಅಂಥ ಯೋಗ ನಡೀತೈತೆ. ಆದರೆ ಯೋಗದ ಜೊತೆಗೆ ಕುಟುಂಬದವ್ರು ದೂರ ಆಗ್ತಾರೆ. ನಿಮಗೆ ಯೋಗ ಬಂದಾಗ ಕುಟುಂಬದವರಿಲ್ಲ, ಕುಟುಂಬದವ್ರು ಬಂದಾಗ ಯೋಗ ಇಲ್ಲ. ನಿಮಗೆ ತುಂಬ ದೊಡ್ಡ ಯೋಗ ಬಂದೈತೆ, ಆದರೆ ನೆಮ್ಮದಿ ಇಲ್ಲ. ದಯವಿಟ್ಟು ಡಿ ಕೆ ಶಿವಕುಮಾರ್ ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ. ಯೋಗ ಜಾಸ್ತಿ ಇದೆ, ಕುಟುಂಬ ಇಲ್ಲ ಅಂದರೆ ನಿಮಗೆ ವಿಪರೀತ ರಾಜಯೋಗ ವೃಷಭ ರಾಶಿ ಅವ್ರದ್ದೇನೆ. ಆದರೆ ಬುಧ ಅಷ್ಟಮ ಭಾವದಲ್ಲಿದ್ದಾರೆ. ಆದ್ದರಿಂದ ನೀವು ತುಂಬ 6ನೇ ಭಾವದಲ್ಲಿದ್ದಾನೆ. ನಿಮಗೆ ನಿಮ್ಮ ಜೊತೆ ಇದ್ದವರೇ ಯಾರು ವೃಷಭ ರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಅವಮರ್ಯಾದೆ, ದುಃಖವನ್ನಾಗುತ್ತೆ. ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ಒಂದಲ್ಲ ಒಂದು ಸಮಸ್ಯೆ ನಿಮ್ಗೆ ರಾಜಯೋಗ ಜೊತೆಗೆ ಕುಟುಂಬದವರು ನಿಮಗೆ ಅನ್ಯಾಯ ಮಾಡ್ತಾರೆ. ಅಂದರೆ ಭಾಳ ಕೇರ್ಫುಲ್ಲಾಗಿರಿ. ಫ್ರೆಂಡ್ಸು ತಲೆ ಹೊಡೆದು ಬಿಡ್ತಾರೆ. ಭಾಳ ಕೇರ್ಫುಲ್ಲಾಗಿರಿ. ವಿಪರೀತ ರಾಜಯೋಗ ಇದೆ. ಭಾಳ ವಿಶೇಷವಾದಲ್ಲಿ ಟೀಚರ್ ಕೆಲಸ ಮಾಡೋರಿಗೆ, ಕಾರ್ ಓಡಿಸೋರಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಬುಧ 6ನೇ ಮನೆಯಿಂದ ನೀವೇನಾದ್ರು ನಿಮ್ಮ ಕುಟುಂಬದವ್ರನ್ನ ನಿಮ್ಮ ಮಕ್ಕಳನ್ನ ಸೇರ್ ಮಾಡ್ಕೊಳ್ಳಿ. ಅವರಿಂದ ತುಂಬ ತೊಂದರೆ, ನೋವು, ದುಃಖಗಳಿದ್ದಾವೆ. ಅದರ ವೃಷಭ ರಾಶಿಗೆ ವಿಪರೀತ ರಾಜಯೋಗ ಇದೆ. ಆದರೆ ವೃಷಭ ರಾಶಿಯವರಿಗೆ ಹೆಣ್ಮಕ್ಳಿಗಂತೂ ತುಂಬ ರಾಜಯೋಗ ಇದೆ. ಹೆಣ್ಮಕ್ಳಿಗೆ ನಿಮಗೆ ಯೋಗ ಬರಬೇಕು ಅಂದರೆ ನೀವು ಈ ಒಂದು ನವಂಬರ್ ತಿಂಗಳಲ್ಲಿ ನಿಮಗೆ ವಿಪರೀತ ರಾಜಯೋಗ ಬರಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಶಿವನ್ನ ಆರಾಧನೆ ಮಾಡಬೇಕು. ಭಾಳ ವಿಶೇಷವಾಗಿ ಈಶ್ವರನ ಅತಿ ಹೆಚ್ಚು ಆರಾಧನೆ ಮಾಡಿ. ಈ ಒಂದು ನವಂಬರ್ ತಿಂಗಳಲ್ಲಿ ನೀವೇನಾದ್ರು ತಿರುಣಾಮಲೇಶ್ವರನ ವೃಷಭ ರಾಶಿಯವರು ದರ್ಶನ ಮಾಡಿದರೆ, ಅರುಣಾಚಲೇಶ್ವರನ ದರ್ಶನ ಮಾಡಿದರೆ, ಯಾಕಂದರೆ ಕೃತಿಕ ನಕ್ಷತ್ರ ದಿವಸ ಅವನು ಹುಟ್ಟಿದ್ದಾನೆ. ಭಾಳ ವಿಶೇಷವಾಗಿ ಅರುಣಾಚಲೇಶ್ವರನಿಗೆ ಬಿಲ್ಪತ್ರನ ಕೊಟ್ಟು ನೀವು ಪ್ರಾರ್ಥನೆ ಮಾಡಿ ನೋಡಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ನೀವು ಏನು ನೆನ್ಕೋತಿರೋದೆಲ್ಲ ಆಗುತ್ತೆ. ನನ್ನ ಒಂದು ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬೇಕು ಅಂದರೆ ತಿರುಣಾಮಲೆಗೆ ಪ್ರತಿ ಸೋಮವಾರ ದಿವಸ ಅರುಣಾಚಲೇಶ್ವರನಿಗೆ ಹೋಗಿ ಅಭಿಷೇಕ ಮಾಡಿಸ್ಲಿ. ಇಲ್ಲ ಶುಕ್ರವಾರ ಇಲ್ಲಾಂದರೆ ಸೋಮವಾರ
ಖಂಡಿತ ಕೂಡ ಸಿ ಎಮ್ ಆಗ್ತಾರೆ. ಪ್ರತಿ ವಾರ ಶುಕ್ರವಾರ ಇಲ್ಲ ಶುಕ್ರವಾರ ದಿವಸ ಹೋಗೋದು, ಶನಿವಾರ ದಿವಸ ಇಲ್ಲೊಂದು ಸೋಮವಾರ, ಈ 3 ದಿವಸದಲ್ಲಿ ತಿರುವಣ್ಣಾಮಲೈ ಅರುಣಾಚಲೇಶ್ವರ ವೃಷಭ ರಾಶಿ ಹೋಗಿ ದರ್ಶನ ಮಾಡಿ, ಅದರಲ್ಲೂ ಶುಕ್ರವಾರ ದಿವಸ ಅಂತೂ ಬುಡದಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ನಿಮಗೆ ಕೆಲಸ ಸಿಗೋದು, ಮದುವೆ ಆಗೋದು, ಮತ್ತು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಿದ್ರೆ ಅವ್ರು ಸಿ ಎಮ್ ಆಗೋ ಯೋಗ ಖಂಡಿತವೂ ಇದೆ. ಆ ಒಂದು ಟೆಂಪಲ್ಗೆ ಹೋಗಲಿ, ಒಳ್ಳೆಯದಾಗಲಿ.